ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ರುಚಿಕರವಾದಂಥ ಮಸಾಲ ಉಪ್ಪಿಟ್ಟು ನೋಡೋಣ ಹೇಗೆ ಮಾಡೋದು. ಎಣ್ಣೆ, ಸಾಸಿವೆ, ಹಿಂಗು, ಜೀರಿಗೆ, ಈರುಳ್ಳಿ, ಕರಿಬೇವು, ಕಡಲೆಬೀಜ, ಅರಿಶಿನ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು, ನೀರು, ರವೆ ಅಳತೆ 1 ಕಪ್ ಆದರೆ 2 ಕಪ್ ನೀರು ಅಳತೆ ನೋಡ್ಕೊಂಡು ಹಾಕೋಬೇಕು. ಈಗ ರುಚಿಗೆ ಸ್ವಲ್ಪ ಉಪ್ಪು, 4 ಕಾಳು ಸಕ್ಕರೆ, ಹಾಗೆ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ರವೆನ ಮುಂಚೆನೇ ನೀವು ತುಪ್ಪದಲ್ಲಿ ಇಲ್ಲಾಂದರೆ ಡ್ರೈ ರೋಸ್ಟ್ ಆದರೂ ಮಾಡಿಟ್ಕೋಬೋದು. ಹುರಿದಿಟ್ಕೊಂಡಿರೋ ರವೆನ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಧಾನಕ್ಕೆ ಹಾಕಬೇಕು ರವೆ, ಯಾಕಂದರೆ ಗಂಟಾಗ್ಬಿಡುತ್ತೆ. ಕುದಿ ಬರ್ತಾಯಿದೆ ನೋಡಿ. ಈಗ ಕುದಿ ಬರೋವಾಗ ಸ್ವಲ್ಪ ತಿರುಗಿಸ್ಕೊಟ್ಬಿಟ್ಟು ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಮಸಾಲ ಮತ್ತು ರವೆ ಈಗ ಹೊಂದ್ಕೊಂಡಿದೆ ನೋಡಿ, ಕನ್ಸಿಸ್ಟೆನ್ಸಿ ಬರ್ತಾಯಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಒಂದು 5 ನಿಮಿಷ ಇದನ್ನು ಮುಚ್ಚಿಡಬೇಕು. ಲೋ ಫ್ಲೇಮಲ್ಲೇ ಇಟ್ಟು ಮುಚ್ಚಿಟ್ರೆ ಇವಾಗ ರವೆ ಬೆಂದ್ಕೊಂಡಿರುತ್ತೆ. ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಮಸಾಲ ಉಪ್ಪಿಟ್ಟು. ಇದಕ್ಕೆ ಮೇಲ್ಗಡೆ ನಾವು ಕಾಯಿ ತುರಿ ಹಾಕಬೇಕು. ಕಾಯಿ ತುರಿನ ಗಾರ್ನಿಷ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಮೇಲ್ಗಡೆ. ತುಂಬಾ ಟೇಸ್ಟಿಯಾಗಿರುವಂಥ ಮಸಾಲ ಉಪ್ಪಿಟ್ಟು ರೆಡಿಯಾಗಿದೆ.